ಮೀನುಗಾರಿಕೆ ಇಲಾಖೆ ಹಾಗೂ ಮೀನುಗಾರರ ಸಹಕಾರ ಸಂಘದ ವತಿಯಿಂದ ಮೀನು ಕೃಷಿಕರ ದಿನಾಚರಣೆ ಯಶಸ್ವಿಯಾಗಿ ನಡೆಯಿತು. ಕೊರಟಗೆರೆ ತಾಲೂಕಿನ ತೀತಾ ಜಲಾಶಯದ ಹತ್ತಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮೀನುಗಾರಿಕೆ ಉಪನಿರ್ದೇಶಕ ಶಿವಶಂಕರ್ ಮಾತನಾಡಿ, ಇಂದು ಭಾರತದಾದ್ಯಂತ ಮೀನು ಕೃಷಿಕರ ದಿನಾಚರಣೆ ಆಚರಿಸುತ್ತಿದ್ದು 1957ರಲ್ಲಿ ಜುಲೈ 10ರಂದು ಅಲಿ ಪುನಿ ಮತ್ತು ವೀರಾಲಾಲ್ ಚೌಧರ್ ಎಂಬುವ ವಿಜ್ಞಾನಿಗಳು ವಿಕ್ಟೋರಿಯಂ ಗ್ರಂಥವನ್ನ ಉಪಯೋಗಿಸಿ ದೊಡ್ಡ ಜಾತಿಯ ಮೀನು ಮರಿಗಳನ್ನು ಉತ್ಪಾದಿಸುವಲ್ಲಿ ಯಶಸ್ವಿಯಾಗಿದ್ದರು. ಆದ್ದರಿಂದ ಈ ದಿನವನ್ನು ಮೀನುಗಾರಿಕೆ ಕೃಷಿ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಎಂದರು. ನಂತರ ಕೃಷಿಕ ದಯಾನಂದ್ ಸಾಗರ್ ಮಾತನಾಡಿ, ರಾಜ್ಯ ಸಂಘದ ಮಹತ್ವದ ಯೋಜನೆಯಾಗಿದ್ದು ಜಿಲ್ಲಾ ನಿರ್ದೇಶಕರು ಹಾಗೂ ತಾಲೂಕು ಸಹಾಯಕ ನಿರ್ದೇಶಕರು ಪಕ್ಷಾತೀತವಾಗಿ ತೀತಾ ಡ್ಯಾಂನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವುದಕ್ಕೆ ಅಧಿಕಾರಿಗಳಿಗೆ ಧನ್ಯವಾದಗಳು. ಕೆರೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರುವುದರಿಂದ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಮಾದರಿಯಾಗಲಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಮಹೇಶ್ವರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಂಗಳಮ್ಮ, ಪಿಡಿಒ ರಮೇಶ್, ತಾಲೂಕು ಮೀನುಗಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ತರಟಿ ಲಕ್ಷ್ಮೀ, ಕಾಂತರಾಜು ಸೇರಿದಂತೆ ಇತರರು ಹಾಜರಿದ್ದರು. ಪಿಕ್ನಿಕ್ ಬಂದಿದ್ಯಾ ಅಂತ ಹೇಳಿ ಎತ್ತಪ್ಪ ಅಂತ ಹೇಳಿದ್ರು. ಅದ್ರ ಮಧ್ಯಕ್ಕೆ ಬಂದು ಸುಮ್ಮನೆ ಆ ಕಡೆ ಬಸ ಬೋರ್ಡ್ ಕಾಣಲ್ಲ. ಆಯ್ತಾ ಬಹು ನಮಸ್ಕಾರ. ಈ ದಿವಸ ನಾವು ಜುಲೈ 10 ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆಯನ್ನು ಪ್ರತಿ ಜಿಲ್ಲೆಯಲ್ಲಿ ರಾಷ್ಟ್ರಾದ್ಯಂತ ಎಂಟೈರ್ ಇಂಡಿಯಾ ಭಾರತದಾದ್ಯಂತಗಳಲ್ಲೂ ಮೀನು ಕೃಷಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ. ಈ ದಿವಸ ನಾವು 1957 ಜುಲೈ 10ರಲ್ಲಿ ಅಲಿಕುನಿ ಮತ್ತು ವೀರಾಲಾಲ್ ಚೌಧರಿ ಅನ್ನೋ ವಿಜ್ಞಾನಿಗಳು ನಮ್ಮ ಒಂದು ದೊಡ್ಡ ಒಂದು ಮಟ್ಟದಲ್ಲಿ ಮೀನುಗಾರಿಕೆಯಲ್ಲಿ ಒಂದು ಕ್ರಾಂತಿಯನ್ನು ಮೂಡಿಸಿದ್ರು. ಯಾವ್ದ್ರ ಮುಖಾಂತರ ಅಂತ ಹೇಳಿದ್ರೆ ಮೀನು ಮರಿ ಉತ್ಪಾದನೆಯಲ್ಲಿ ಅವರು ದೊಡ್ಡ ಗೆಂಡೆ ಜಾತಿಯ ಮೀನು ಮರಿಗಳನ್ನ ಉತ್ಪಾದನೆ ಮಾಡಲು ಶ್ರಮವಹಿಸಿ ಪಿಟ್ಯುಟರಿ ಎಂಬ ಗ್ರಂಥಿಯನ್ನು ಉಪಯೋಗಿಸಿ ದೊಡ್ಡ ಗೆಂಡೆ ಜಾತಿಯ ಮೀನನ್ನು ಉತ್ಪಾದನೆ ಮಾಡಲು ಬ್ರೀಡಿಂಗ್ ಮಾಡಲು ಶ್ರಮವಹಿಸಿ ಸಕ್ಸಸ್ ಆಗಿದ್ರು. ಆ ದಿವಸವನ್ನು ನಾವು ಮೀನುಗಾರಿಕಾ ದಿನಾಚರಣೆ ಅಂತ ಆಚರಿಸಲಿಕ್ಕೆ ನಾವು ಮಾಡ್ತಾಯಿದ್ದೀವಿ ಎಲ್ಲ ಭಾರತದಾದ್ಯಂತ. ಇದು ಮಹತ್ತರವಾದ ದಿನ. ಯಾಕಂತ ಹೇಳಿದ್ರೆ ಇಲ್ಲಿ ಈ ದಿವಸ ನಾವು ತುಮಕೂರು ಜಿಲ್ಲೆಯಲ್ಲಿ ಕೊರಟಗೆರೆ ತಾಲೂಕಿನ ತೀತಾ ಜಲಾಶಯದಲ್ಲಿ ಈ ದಿವಸ ನಾವು ಈ ಮೀನು ಕೃಷಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದ್ರ ಮುಖ್ಯ ಉದ್ದೇಶ ಅಂದರೆ ನಮ್ಮ ಮೀನುಗಾರರಿಗೆ ಈ ಮೀನುಗಾರಿಕೆ ಬಗ್ಗೆ ಅರಿವು ಮೂಡಿಸೋದ್ರ ಬಗ್ಗೆ, ಯಾವ ರೀತಿ ಮೀನು ಮರಿ ಸಿಗ್ತದೆ, ಯಾವ ರೀತಿ ಮೀನು ಬೆಳಿಬೇಕು, ಯಾವ ರೀತಿ ಕೆರೆ ಸಿಗುತ್ತೆ, ಯಾವ ರೀತಿ ಸಂಘ ಸ್ಥಾಪನೆ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಫುಲ್ ಅರಿವು ಮಾಡಲಿಕ್ಕೆ ನಾವು ಈ ಒಂದು ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಾವು ಇನ್ಸೈಡ್ ದ 4 ವಾಲ್ಸ್ ಅಂತ ಏನು ಹೇಳ್ತೀವಿ ನಾವು, ಇದರಲ್ಲಿ ಒಂದು ರೂಮಲ್ಲೋ ಒಂದು ಆಫೀಸಲ್ಲೋ ಕಚೇರಿನಲ್ಲೋ ಮಾಡಿದ್ರೆ ಇಷ್ಟು ಉಪಯೋಗ ಆಗಲ್ಲ ನಮ್ಮ ಮೀನುಗಾರರಿಗೆ. ಇಂಥ ಒಂದು ಪ್ರಾತ್ಯಕ್ಷಿತೆ ನಿಜವಾಗಿ ಅವ್ರು ಏನು ಮಾಡ್ತಾ ಇದ್ದೀವಿ, ನಾವು ರೈತರು ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಮೀನು ಬೆಳಿಬೋದು, ಏನು ಮಾಡ್ಬೋದು ಅನ್ನೋದು ಇಲ್ಲಿ ನಾವು ಸೆಲೆಕ್ಟ್ ಮಾಡಿ ಈ ದಿವಸ ನಾವು ಈ ಜಾಗನ ಆಯ್ಕೆ ಮಾಡಿಕೊಂಡ್ವಿ. ನಾವು ಆ ಜಾಗ ಆಯ್ಕೆ ಮಾಡ್ಕೊಳ್ಳೋದು ಮುಂಚೆ ಈ ಸಂಘದ ಒಂದು ಅಧ್ಯಕ್ಷರು ನಮ್ಮ ಮಂಜುನಾಥರು ಕೇಳ್ಕೊಂಡಾಗ ನಾವು ಇಲ್ಲಿ ಮಾಡಿಕೊಡ್ತೀವಿ ಸರ್, ಇಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿದ್ರು. ಈ ಕೊರಟಗೆರೆ ಮೀನುಗಾರ ಸಂಘದ ಅಧ್ಯಕ್ಷರು ಅವ್ರಿಗೆ ಧನ್ಯವಾದನ ಹೇಳ್ತೀನಿ. ಅದೇ ರೀತಿ ಇವತ್ತು ನಾವು ಎಲ್ಲ ನಮ್ಮ ಒಂದು ಇನ್ನು ZP ವಲಯದ ನಮ್ಮ CO ಸಾಹೇಬ್ರಾಗ್ಬೋದು, CPO ಸಾಹೇಬ್ರಾಗ್ಬೋದು, DS ಸಾಹೇಬ್ರಾಗ್ಬೋದು, ಮತ್ತು ಜಿಲ್ಲಾಡಳಿತದಲ್ಲಿ DS ಮೇಡಮ್ ಕರೆದಿದ್ದೀವಿ, ADS ಸಾಹೇಬರು, ADC ಸಾಹೇಬರು ಕರೆದಿದ್ವಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕೊರಟಗೆರೆ ಸನ್ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು ಮತ್ತು ಗೃಹ ಸಚಿವರು ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ನಮ್ಮ ಪರಮೇಶ್ವರ್ ಸಾಹೇಬರು ಕರೆದಿ ಕಾರಣಾಂತರಗಳಿಂದ ತುಂಬ ಕಾರ್ಯಕ್ರಮ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ನಾವೇ ಎಲ್ಲ ಮೀನುಗಾರರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಡೋಣ ಅಂತ ಈ ಜಾಗ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. 4 ರಿಂದ 5 ತಳಿ ಕಾಟ್ಲಾ, ರೋಹು, ಮೃಗಾಲು,
ಕಾಮನ್ ಕಾರ್ಪು, ಹುಲ್ಲುಗೆಂಡೆ ಮತ್ತು ಬೆಳ್ಳಿಗೆಂಡೆ 6 ತಳಿ ಇಂಪಾರ್ಟೆಂಟ್ ತಳಿಗಳು ಕೊಡ್ತಾ ಇದ್ದೀವಿ. ಎಲ್ಲ ಫ್ರೀ ಕೊಡ್ತಾ ಇದ್ದೀರಿ ಸರ್? ಇಲ್ಲ ಪೇಮೆಂಟ್ ಮಾಡಬೇಕು. 1000ಕ್ಕೆ 300ರಿಂದ 400 ರೂಪಾಯಿ ಮೀನು ಮರಿ ದರ ಇರುತ್ತೆ. ಕೆರೆ ತೊಗೊತಾರೆ, ಫಸ್ಟ್ ಅವ್ರು ಕೆರೆ ಈ ಟೆಂಡರ್ನಲ್ಲಿ ತೊಗೊತಾರೆ, ಇಲ್ಲ ಸೊಸೈಟಿ ಮುಖಾಂತರ ತೊಗೊತಾರೆ. 2 ವಿಧಾನದಲ್ಲಿ ಇರುತ್ತೆ. ತೊಗೊಂಡಾದ್ಮೇಲೆ ಅವರು ಮೀನು ಮರಿ ಬಿತ್ತನೆ ಮಾಡ್ತಾರೆ, ನಾವು ಅದಕ್ಕೆ ಸಬ್ಸಿಡಿ ಕೊಡ್ತೀವಿ ರೀ. ಮೀನು ಮರಿಗೆ ಸಬ್ಸಿಡಿ ಖರೀದಿಗೆ ಒಬ್ಬ ರೈತರಿಗೆ 5,000 ಕೊಡ್ತೀವಿ. ಸಹಕಾರ ಸಂಘಕ್ಕೆ 20,000 ಸಬ್ಸಿಡಿ ಕೊಡ್ತೀವಿ. ಮೀನು ಮರಿಗೆ ಸಬ್ಸಿಡಿ ಕೊಡ್ತೀವಿ. ಅವ್ರು ಲೀಸ್ ಅಮೌಂಟ್ ಕಟ್ಕೋಬೇಕು, ಪ್ರತಿ ವರ್ಷ ಕಟ್ಟಿ ಡೆವಲಪ್ ಮಾಡಬೇಕು. ಮೀನುಗಾರರು ಮುಂದೆ ಬಂದು ಡೆವಲಪ್ ಮಾಡಬೇಕು. ತುಂಬ ಒಳ್ಳೆ ಲಾಭದಾಯಕ ಉದ್ದಿಮೆ ಸರ್ ಮೀನುಗಾರಿಕೆ, ತುಂಬ ಲಾಭದಾಯಕ ಉದ್ದಿಮೆಗೆ ತಾವು ಪ್ರತ್ಯಕ್ಷ ಎಲ್ಲ ನೋಡ್ತಾ ಇದ್ದೀರಿ. ಆ ಥರ ಇರುತ್ತೆ ನಮ್ಮ ಮೀನುಗಾರಿಕೆ ಅಂದರೆ. ಎಲ್ಲ ಮುಂದೆ ಬರಬೇಕು, ಒಳ್ಳೆ ಆಹಾರ, ಪ್ರೋಟೀನ್ ಯುಕ್ತ ಆಹಾರ ಜನರಿಗೆ ಸಿಗಬೇಕು, ಒಳ್ಳೆ ಲಾಭ ಆಗಬೇಕು. ಮೀನುಗಾರ ಮುಂದೆ ಬಂದು ಅವರ ಆರ್ಥಿಕ ಬದುಕು ಮುಂದೆ ಆಗಬೇಕು ಅನ್ನೋ ಒಂದು ಉದ್ದೇಶ ನಮ್ಮದು ಇಲಾಖೆ ಮುಖ್ಯ ಉದ್ದೇಶ. ಎಲ್ಲ ಇವತ್ತು ವಿಶ್ವ ಮೀನುಗಾರರ ದಿನಾಚರಣೆ, ಎಲ್ಲ ರಾಷ್ಟ್ರೀಯ ಮೀನುಗಾರರ ದಿನಾಚರಣೆ. ಎಲ್ಲ ಪ್ರಥಮವಾಗಿ ಎಲ್ಲ ಮೀನುಗಾರರಿಗೂ ನಾನು ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಾ, ಇವತ್ತು ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಕೊರಟಗೆರೆ ತಾಲೂಕು ತೀತಾ ಡ್ಯಾಮಲ್ಲಿ ಇದು ದಿನಾಚರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಏನು ಅಧಿಕಾರಿಗಳೆಲ್ಲ ಸಪೋರ್ಟ್ ಮಾಡಿ ಇಲ್ಲಿ ಮಾಡಬೇಕು ಅಂತ ನಮ್ಮನ್ನು ಹೇಳಿದ್ರು. ನಾವು ಸಂಘದ ಸದಸ್ಯರೆಲ್ಲ ಸೇರಿ ಮಾಡಿ ಇವತ್ತು ಇಲ್ಲಿ ಮೀನು ಹಿಡಿಯೋದು, ಇಲ್ಲಿ ತೂಕ ಹಾಕೋದು ಹೆಂಗೆ, ಪ್ಯಾಕ್ ಮಾಡೋದು ಹೆಂಗೆ ಅನ್ನೋ ಒಂದು ಪಾರದರ್ಶಕವಾಗಿ ಎಲ್ಲ ಡೇಟಾಗೆಲ್ಲ ತೋರಿಸ್ತಾ ಇದ್ದೀವಿ. ಇವತ್ತೆಲ್ಲ ಕ್ಲೀನಾಗಿ ನಡೀತಾ ಇದೆ. ಇವತ್ತೇನು ನಾವು ರೈತರುಗಳು ಎಲ್ಲ ಆಫೀಸ್ಗೆ ಹೋಗ್ಬೇಕಾಯಿತು, ಈ ದಿನಾಚರಣೆಯಿಂದ ಎಲ್ಲ ಅಧಿಕಾರಿಗಳು ನಮ್ಮ ಹತ್ರ ಬಂದು ನಮ್ಮ ಜೊತೆಗೆ ಇದ್ದು ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆಲ್ಲ ಧನ್ಯವಾದನ ಹೇಳ್ತಾ ಇದ್ದೀನಿ. ಹೇಳಿ. ವಿಶೇಷವಾಗಿ ಮೀನು ಸಾಕಣೆ ಇರ್ಬೋದು, ಮೀನು ಮರಿ ಉತ್ಪಾದನೆ ಇರ್ಬೋದು, ಮೀನು ಮಾರುಕಟ್ಟೆ ಇರ್ಬೋದು, ಮೀನನ್ನ ಸಂಗ್ರಹಣೆ ಮಾಡಿ ಸಂಸ್ಕರಣೆ ಹೇಗೆ ಮಾಡೋದು ಅನ್ನೋದು, ಅಥವಾ ಮೀನನ್ನ ನಾವು ಯಾವ ರೀತಿ ಮಾರಾಟ ಮಾಡಿ, ಅಥವಾ ಇತ್ತೀಚೆಗೆ ಒಂದು ಟ್ರೆಂಡ್ ಶುರುವಾಗ್ತಾ ಇದೆ ಜೀವಂತ ಮೀನು ಮಾರಾಟ. ಎಲ್ಲರೂ ಕೂಡ ಬಹಳ ಇಷ್ಟಪಡೋದು ಜೀವಂತವಾಗಿ ಸಿಗುವಂಥ ಮೀನಿಗೆ ಬಹಳ ಹೆಚ್ಚು ಬೇಡಿಕೆ ಅಥವಾ ಬೆಲೆ ಸಿಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಹೊಸ ಹೊಸ ತಂತ್ರಜ್ಞಾನಗಳು, ಆವಿಷ್ಕಾರಗಳು, ಈ ಜಲಕೃಷಿ, ಜಲಕೃಷಿಯಲ್ಲೂ ಕೂಡ ಪ್ರತಿ ವರ್ಷದ ವಿಶೇಷವಾದ ತಂತ್ರಜ್ಞಾನಗಳು, ಆ ಒಂದು ಆವಿಷ್ಕಾರಗಳನ್ನ ಜನಗಳಿಗೆ ಈ ಒಂದು ದಿನಾಚರಣೆಗಳಲ್ಲಿ ಪ್ರಾತ್ಯಕ್ಷಿಕ ಮುಖಾಂತರ ತೋರಿಸುವಂಥದ್ದು. ಇವತ್ತು ನಾವು ಕೊರಟಗೆರೆ ತಾಲೂಕು ಇಡೀ ಜಿಲ್ಲೆಯಾದ್ಯಂತ ನಮ್ಮ ಕೊರಟಗೆರೆ ತಾಲೂಕಿಗೆ ವಿಶೇಷ ಕಾಳಜಿ ವಹಿಸಿ ನಮ್ಮ ಡಿ ಸಾಹೇಬರು ಶಿಕ್ಷಕರು ಇಲ್ಲೇ ಮಾಡಬೇಕು. ಮತ್ತೆ ನಮ್ಮ ಒಂದು ಸಹಕಾರ ಸಂಘಗಳು, ನಮ್ಮ ಕೊರಟಗೆರೆ ತಾಲೂಕು ಸಹಕಾರ ಸಂಘದ ಒಂದು ಸಹಯೋಗದೊಂದಿಗೆ ಈ ಒಂದು ತೀತಾ ಜಲಾಶಯ ಅಂಗಳದಲ್ಲಿ ಮೀನು ಹಿಡಿದ್ಬಿಟ್ಟು ತೋರಿಸೋ ಯಾವ ರೀತಿ ಸಾಕಣೆ ಮಾಡ್ಬೋದು, ಈ ಒಂದು ಮೀನು ಕೃಷಿಯಲ್ಲಿ ತೊಡಗಲಿಕ್ಕೆ ಪ್ರೋತ್ಸಾಹ ಮಾಡೋ ಒಂದು ನಿಟ್ಟಿನಲ್ಲಿ ಈ ಭಾಗದ ಎಷ್ಟು ಜನ ರೈತರಿಗೆ ಇದು ಅನುಕೂಲ ಆಗ್ತದೆ? ಈ ಭಾಗದಲ್ಲಿ ಸಹಕಾರ ಸಂಘಗಳು ಚಾಲ್ತಿ ಇದೆ. ಸಹಕಾರ ಸಂಘದಲ್ಲಿ ಒಂದು 5 ಜನ. ಅದು ಬಿಟ್ಟರೆ ಜಮೀನುಗಳಲ್ಲಿ ಮೀನು ಸಾಕಣೆ ಮಾಡಿದ್ದಾರೆ. ಮೀನು ಒಳಗಡೆ ರಚನೆ ಮಾಡಿಕೊಂಡು ಸ್ವಂತ ಜಮೀನುಗಳಲ್ಲಿ 1 ಎಕರೆ ಇರ್ಬೋದು, 1 ಎಕರೆ ಇರ್ಬೋದು, ಈ ಒಂದು ಮೀನು ಕೊಡ್ತಾ ಇದ್ದಾರೆ. ಇದು ಮುಂದುವರೆದು ಹೊಸ ತಂತ್ರಜ್ಞಾನಗಳು ಇದೆ. ಅದರಲ್ಲೂ ಕೂಡ ಈ ಮೀನುಗಳನ್ನ ಕೊಳಗಳನ್ನ ರಚನೆ ಮಾಡಿಕೊಂಡು ಮೀನು ಕೃಷಿಯಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಮೀನುಗಾರಿಕೆ ಇಲಾಖೆಯಿಂದ ಮಾರುಕಟ್ಟೆ ವ್ಯವಸ್ಥೆಗೆ ಕೊಡ್ತಾ ಇದ್ವಿ. ಯಾವುದೇ ಒಂದು ಸಹಾಯಧನ ಇರ್ಬೋದು, ದೋಣಿಗಳನ್ನ ಮೀನುಗಾರಿಕೆ ಬಲೆಗಳನ್ನ ಒದಗಿಸುವ ಸೌಲಭ್ಯಗಳಲ್ಲಿ, ಮತ್ತೆ ಮತ್ಸ್ಯಾಶ್ರಯದಲ್ಲಿ ಮನೆಗಳನ್ನ ಸ್ವಂತ ಜಾಗದಲ್ಲಿ ಮೀನು ಕೊಳಗಳನ್ನ ರಚನೆ ಮಾಡಿ ಮೀನು ಸಾಕಣೆ ಮಾಡುವ ತಂತ್ರಜ್ಞಾನದ ಬಗ್ಗೆ